ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ಟೈಮ್ ಬಂದುಬಿಟ್ಟು 5:30 ಆಗೈತ್ರಿ. 5:30 ಆಗೈತೆ ನೋಡ್ರಿ. ಇನ್ನೂ ಕತ್ಲೈತ್ರಿ. ಸ್ವಲ್ಪ ಬೆಳಕಾಗಕತ್ತೈತ್ರಿ ಮ್ಯಾಗ. ನೋಡ್ರಿ ಈ ಕಡೆ ಎಲ್ಲ ಯಾವ ಥರ ಇರ್ತೈತಿ ಹಕ್ಕಿಗಳ ಸೌಂಡೆಲ್ಲ. ನಾವು ಕಸ ಹೊಡಗಬೇಕು. ನಿನ್ನೆ ರಂಗೋಲಿನ ಐತ್ರಿ, ಅದಿನ ಕಸ ಹೊಡಗಬೇಕು. ಅಲಾರಾಮ್ ಇಟ್ಟಿದೆ. ನಮ್ಮ ಮನ್ಯಾಗ ಎಲ್ಲರೂ ಎದ್ದು ಬಿಟ್ಟಾರೆ. ಇಟ್ಬಿಟ್ಟು ನಾನು ಟಾಯ್ಲೆಟ್ಗೆ ಹೋಗಿನೂ ಬರೋದ್ರಾಗ ನೋಡಿ. ಇವತ್ತೆಲ್ಲ ಜಲ್ದಿನೇ ಎದ್ದು ಬಿಟ್ಟಿವ್ರಿ. ಎಲ್ಲ ಕೆಲಸ ಮಾಡ್ಬೇಕ್ರಿ. ಇನ್ನು ಕಸ ಹೊಡ್ಬೋದು. ನೀನು ಹಿಟ್ಟು ಬಿಸ್ಕೊಂಬಂದಾರೆ, ಅದನ್ನು ಕೂಡ ಇಲ್ಲೇ ಐತಿ. ಅದೆಲ್ಲ ಹಾಕ್ಬೇಕ್ರಿ. ಎಲ್ಲ ಮಾಡಿಬಿಟ್ಟು ಎಲ್ಲ ಕಸ ಬಾಂಡೆ ಮಾಡಿಬಿಟ್ಟು ಸಿಗ್ತೀನಿ ರೀ. ಬಾಂಡೆ ಕೂಡ ಅದಾವ್ರಿ, ನಾ ತೊಳೆವು. ಏನು ಮಾಡೋದಾಕೈತೆ ಅಡುಗೆ ನೋಡ್ತೀನಿ ರೀ. ನೋಡ್ರಿ ನಂದು ಇವಾಗ ಜಳಕನೂ ಆಯಿತು. ಅಡುಗೆ ಮಾಡ್ಬೇಕ್ರಿ. ರೊಟ್ಟಿ ಪಲ್ಯ ಮಾಡ್ಬೇಕಂತೀನಿ ರೀ ಇವತ್ತು. ಬಟಾಟಿಕಾಯಿ ಪಲ್ಯ ರೊಟ್ಟಿ ನೋಡ್ರಿ. ಪೂಜೆ ಕೂಡ ಆಗೈತ್ರಿ. ಚಹಾ ಕೂಡ ಕುಡ್ದಿದ್ದೀವಿ ಇವತ್ತು. ಜಲ್ದಿ ಎದ್ರೆ ಎಲ್ಲ ಕೆಲಸ ಜಲ್ದಿ ಆಕೈತೆ ನೋಡ್ರಿ. ಇವತ್ತು ಮುಂಚೆ ಎಲ್ಲ ಜಲ್ದಿನೇ ಹೇಳ್ತೀನಿ ರೀ, ಅಂಗಡಿಗೆ ಹೋಗ್ತೀನಲ್ಲ. ಇವಾಗ ಒಂದು ಸ್ವಲ್ಪ ಮನ್ಯಾಗ ಅದೀನಿ ಅಂತೇಳಿ ಲೇಟಾಗಿ ಹೇಳಾಕತ್ತೀನಿ ರೀ. ಟೀಚಿಂಗ್ ಎಲ್ಲ ಮಾಡ್ಬೇಕ್ರಿ. ಇವಾಗ ಸ್ವಲ್ಪ ಪರವಾಗಿಲ್ಲ ರೀ. ನಿನ್ನೆ ಒಂದು ಸ್ವಲ್ಪ ಕೋಲ್ಡ್ ಆಗೈತೆ ರೀ, ನೆಗಡಿ ಬಂದಂಗೆ ಆಗಿಬಿಟ್ಟೈತೆ ರೀ ನನಗೆ. ಸಿಕ್ಕಾಪಟ್ಟೆ ಸ್ವಲ್ಪ ಗಂಟ್ಲು ಕೆರಿದು ಅದು ಇದು ಆಗಿ ಹಂಗೆ ಆಗಾಕತ್ತೈತೆ ರೀ. ಕೋಲ್ಡ್ ಆಯ್ತಂದ್ರೆ ಸ್ವಲ್ಪ 2 ದಿನ ಮಬ್ಬು ಹಿಡ್ದಂಗೆ ಆಗಿಬಿಡ್ತೈತೆ ರೀ ನೋಡ್ರಿ ನನಗೆ. ಫೋನ್ ಬಂದಿತ್ತು ರೀ. ಟವರ ನೆಟ್ವರ್ಕ ಬರಂಗಿಲ್ಲ ರೀ ನಮ್ಮಲ್ಲಿ. ಮ್ಯಾಗಿ ಮ್ಯಾಗ ಹೋಗ್ಬೇಕು ನೋಡ್ರಿ. ಒಂದು ಸ್ವಲ್ಪ ಫೋನ್ ದೂರಿಂದ ಅದು ಬಂದ್ರೆ ಅದು ನೋಡ್ರಿ ನನ್ನ ಮಗ ಏನು ಮಾಡ್ಯಾನ. ಶ್ರೀರಾಮಂತ ನೋಡ್ರಿ, ಅದು ರಾಮ ಮಂದಿರ ಉದ್ಘಾಟನೆ ದಿನ ಕೊಟ್ಟಿದ್ರಿ ಇಲ್ಲೆಲ್ಲ ಹಳ್ಳಿಯಾಗ ಊರಾಗ. ಒಂದು ಸೈಕಲ್ ಕಟ್ಟಿದ್ರು. ಸೈಕಲ್ದ ಮನ್ಯಾಗ ತೊಗೊಂಬಂದಿಟ್ಟಿರಿ. ಅದು ಒಂದು ಸ್ವಲ್ಪ ಟಯರ್ ಏನಾಗೈತಿ. ಅದನ್ನು ಒಯ್ದು ಇಟ್ಟಂಗಿ ಮ್ಯಾಗಿಟ್ಟು ಮ್ಯಾಗಿಟ್ಟನ್ರಿ. ಮ್ಯಾಗಿ ಮ್ಯಾಗ ಎಲ್ಲಿ ನಿಂತರೂ ಕಾಣ್ತೈತಿ ನೋಡ್ರಿ. ಹೊರಗೆಲ್ಲ ನೋಡ್ರಿ ಹೆಂಗೆ ಕಾಣ್ತೈತಿ ರೀ ಮ್ಯಾಗ. ಫೋನ್ ಬರೋಣ ಹೋಗಿನ್ರಿ ಮ್ಯಾಗ. ಅಲ್ಲೇ ಒಂದು ಸ್ವಲ್ಪ ಇದು ಮಾಡ್ಬೇಕತ್ತೆ ನೋಡ್ರಿ ಹೆಂಗೆ ಕಾಣ್ತೈತಿ. ಎಲ್ಲ ಕಡೆ ಕಂಟಿನ ರೀ. ಅಲ್ಲೇ ಒಂದು ಇಲ್ಲಿ ಒಂದು ಕಾಣ್ತಾ ನೋಡ್ರಿ. ನಮ್ಮ ಮ್ಯಾಳ್ಗಿ ಮ್ಯಾಗ ಹೋಗಿದ್ದೆ ನೋಡ್ರಿ, ಮನೆ ಮ್ಯಾಳ್ಗಿ ಮ್ಯಾಗ. ನೀವೇನಂತೀರೇನೋ ಟೆರೆಸ್ ಅಂತಾರೆ ನೋಡ್ರಿ, ನಮ್ಮ ಕಡೆ ಮ್ಯಾಳ್ಗಿ ಅಂತಾರೆ ರೀ. ಒಗ್ಯಾನ ಕೂಡ ಒಗ್ದೀನಿ ರೀ. ನೀರು ಬಂದಿದ್ದು ರೀ. ಒಗ್ಯಾನ ಕೂಡ ಒಗ್ದು ನೀರು ಸಣ್ಣಾಗಿದ್ದು ರೀ. ನಾ ಹೋಗೋ ಮುಂದೆ ಇನ್ನೂ ಹಾಗೆ ಸಣ್ಣ ಅದಾವ್ರಿ. ಇನ್ನು ಒಳಗೆ ಹೋತಂದ್ರೆ ಹಾಗೆ ನೀರು ಹೊರಗೆ ಹೋಗ್ತಾವತ್ತೇಳಿ ಬಂದ್ ಮಾಡಿ ಹೊಂಟೀನಿ ನೋಡ್ರಿ. ರಂಗೋಲಿ ಕೂಡ ಹಾಕೀನಿ ರೀ ನೋಡಿರಿ. ಇಷ್ಟು ಸಿಂಪಲ್ ಹಾಕಿದ್ರಿ. ಇವತ್ತು ಸಣ್ಣಗೆ ಒಂದು ಸ್ವಲ್ಪ ಮಳೆ ಬರಾಕತ್ತಿತ್ತು ರೀ ಮುಂಜಾನೆ ಹಂಗಂತ ನೋಡ್ರಿ. ಒಗ್ಯಾನ ಕೂಡ ಎಲ್ಲ ಒಗದು ಹಾಕೀನಿ ರೀ. ಜಲ್ದಿನೇ ಆಗೈತೆ ನೋಡ್ರಿ ಕೆಲಸ ಇವತ್ತು. ಎಷ್ಟಕ್ಕಂದ್ರೆ 9ಕ್ಕೆ ಆಗಿಬಿಟ್ಟೈತೆ ರೀ ಕೆಲಸ. 2 ಬ್ಲೌಸ್ ಹೊಲಿಬೇಕ್ರಿ. ಏನಾಗೈತೆ ಗೊತ್ತಾಗೋದಿಲ್ಲ ರೀ. ಇವತ್ತು ಸಂಜೆ ಕಣ್ಣದಾಗ ಕೊಡ್ತೀನಿ ಅಂತ ಹೇಳಿ ನೋಡ್ರಿ. ಅಡುಗೆ ಏನೇನು ಮಾಡೀನಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ. ಬಟಾಟಿಕಾಯಿ ಪಲ್ಯ ನನ್ನ ಊಟ ಮಾಡ್ಯಾರಿ. ನನ್ನ ಮಗ ಕೂಡ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ಯಾನ್ರಿ ಸಾಲಿಗೆ. ನಮ್ಮ ಯಜಮಾನ್ರು ಕೂಡ ಊಟ ಮಾಡಿ ಅಂಗಡಿಗೆ ಹೋಗ್ಯಾರಿ. ನಾ ಇನ್ನೂ ಊಟ ಮಾಡ್ಬೇಕ್ರಿ. ಮುಂಜಾನೆ ರೀ ಜಲ್ದಿ ಯಾವ್ದಾರು ಕೆಲಸ ಆಗ್ತಾ ನೋಡ್ರಿ. ಹಿಟ್ಟು ಚೆಲ್ಲೈತ್ರಿ, ಅದು ಮುಂಜಾನೆ ಡಬ್ಬಿಗೆ ಹಾಕಿನೂ ಮನೆ ತೊಳ್ಕೊಬೇಕ್ರಿ. ನಾಳೆ ಶುಕ್ರವಾರ ಅಲ್ರಿ. ಶುಕ್ರವಾರ ದಿನ ಒರೆಸ್ಕೋತೀನಿ ಅಂತ ಹೇಳ್ಬಿಟ್ಟು ಮೊದಲೇ ಕೋಲ್ಡ್ ಆಗೈತೆ ಬ್ಯಾಡ ಅನ್ನತ್ರಿ. ಇದು ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಹಸನ್ ಮಾಡ್ಯಾರಿ. ನಮ್ಮ ಮನೆಯವ್ರು ಆ ಮೂಲೆಯಾಗಿದ್ದು ರೀ. ಸೈಕಲ್ ನೋಡ್ರಿ ಇಲ್ಲಿ ಒಳಗೆ ಹಚ್ಚಿಬಿಟ್ಟಿವ್ರಿ. ಇವಾಗ ನೋಡ್ರಿ ಸಂತಿಗೆ ಹೋಗ್ಬೇಕಂತೆ. ಮಧ್ಯಾಹ್ನ 1 ಗಂಟೆ ಆಗೈತೆ ನೋಡ್ರಿ. ಟೈಮ್ 1 ಗಂಟೆಗೆ ಸಂತಿಗೆ ಹೊಂಟೀನಿ. ಒಂದೇ ಬ್ಲೌಸ್ ಆಯ್ತು ನೋಡ್ರಿ. ಅದು ಇನ್ನೊಂದು ಆಗ್ತೈತೆ ಇಲ್ಲ ಗೊತ್ತಿಲ್ಲ ರೀ. ಅವ್ರು ಸಂಜೆಗೆ 5:30ಗೆ ಬರ್ತೀನಿ ಅಂದಾರಿ. ನಾಳೆ ಪೂಜೆ ಐತಂತ್ರಿ ಶುಕ್ರವಾರ. ಅದಕ್ಕೆ ಇದು ನೋಡ್ರಿ ಬ್ಯಾಗ ಕೈಪಲ್ಯಕ್ಕೆ ಹೋಗಕ್ಕೆ ಹೊಲ್ದೀನಿ ನೋಡ್ರಿ. ಅದು ತಟ್ಟಿಲೇನ ಹೊಲ್ದೀನಿ ರೀ. ವೇಸ್ಟ್ ಉಳಿದಿರೋ ಅರ್ಬಿ ನೋಡ್ರಿ. ಅವು ಯಾರ್ದೋ ಒಂದು ಬ್ಲೌಸ್ ಪೀಸ್ ದೊಡ್ಡದಿತ್ತು ರೀ. ಅದ್ರೊಳಗನ ಅದೊಂದು ಬ್ಯಾಗ್ ಮಾಡ್ಕೊಂಡು ನೋಡ್ರಿ. ಹಿಂಗೆ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿ ನೋಡ್ರಿ. ನಾ ಏನು ಗ್ರ್ಯಾಂಡ್ ಅಂತೂ ಆಗಂಗಿಲ್ಲ ರೀ. ಎಲ್ಲರೂ ಹೋಗೋ ಫಂಕ್ಷನ್ ಇತ್ತಂದ್ರೆ ಅಷ್ಟೇ ಗ್ರ್ಯಾಂಡ್ ಆಗ್ತೀನಿ ರೀ. ಇಲ್ಲಾಂದ್ರೆ ಇಲ್ಲೇ ಎಲ್ಲರೂ ಹೋಗೋದು ಸಿಂಪಲ್ಲಾಗಿ ಹೋಗ್ತೀನಿ ರೀ. ಹಂಗೆ ಡ್ರೆಸ್ ಹಾಕೋ ಅಂತಾರೆ ನಮ್ಮ ಮನೆಯವ್ರು. ನನ್ನ ಡ್ರೆಸ್ ಏನು ಕಂಫರ್ಟಬಲ್ ಆಗಂಗಿಲ್ಲ ರೀ. ಸೀರೆನೂ ಉಟ್ಕೋತೀನಿ ರೀ. ಹೆಚ್ಚಿಗೆ ಡ್ರೆಸ್ ಅದಾವ ಕರೆ ರೀ, ಹಾಕೊಳ್ಳೋಂಗೆ ಆಗೋದಿಲ್ಲ ರೀ. ಅವು ಈ ಸೀರೆಗೆ ಇದು ಆಗಿಬಿಟ್ಟಿನಿ ರೀ. ಬಡಗನೆ ಬಂದು ಕಳೀಲಕ್ಕ ಮಾಡಕ್ಕೆ ಒಂದು ತಾಸಿಂದ ಎಲ್ಲಿ ಡ್ರೆಸ್ ಹಾಕೋದು ನೋಡಿರಿ. ಕಾಯಿಪಲ್ಯ ತಂದೀನಿ ರೀ. ಕಾಯಿಪಲ್ಯ ನೋಡಿರಿ ಏನೇನು ತಂದೀನಿ ರೀ. ನನ್ನ ಮಗ ವಿಡಿಯೋ ಮಾಡಕತ್ತಾನ ರೀ. ಹೆಂಗೆ ಬರ್ತೈತೆ ಗೊತ್ತಿಲ್ಲ ರೀ. ಹಾಗೆ ಇಟ್ಟು ಅಂಗಡಿಗೆ ಹೋಗಿದ್ದಾರೆ. ಅಂಗಡಿಯಾಗ ಒಂದು ಟೆನ್ಷನ್ ಹತ್ತಿದ್ರಿ. ಅದಕ್ಕೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಬ್ಲೌಸ್ದೊಂದು ಕಿರಿಕಿರಿ ಹತ್ತಿತ್ತು ರೀ. ಇನ್ನೊಂದು ಬ್ಲೌಸ್ ಹೊಲಿದು ಕೊಡ್ಬೇಕಿತ್ತು ರೀ. ಅದು ಹೊಲ್ದಿದ್ದಿಲ್ಲ. ಅವ್ರು ಒಯ್ತೀನಿ ರೀ. ಹಂಗೆ ನಾನು ಮನ್ಯಾಗ ಕಾಯಿಪಲ್ಯ ಚೀಲ ಇಟ್ಟು ಅಂಗಡಿಗೆ ಹೋದೆ ರೀ. ಹಾಗೆ ನೋಡಿರಿ ಏನೇನು ತಂದೀನಿ ರೀ. ಇವತ್ತು ಶಾಂಪೂ, ಅದೊಂದು ಬ್ರಷ್ ತೊಗೊಂಬಂದು. ಬ್ರಷ್ ನೋಡಿರಿ 10 ರೂಪಾಯಿ ನೋಡಿರಿ. ಅದು ಒಂದು ಭಾಂಡೆ ತಿಕ್ಕೋದು ಸಾಬೂನು ರೀ. ಒಂದು ಬಟ್ಟೆಗೆ ಹಚ್ಚೋ ಸಾಬೂನು ರೀ.
ಅವ್ರಿಕಾಯಿ ತೊಗೊಂಬಂದೀನಿ ರೀ. ಅವು ನೋಡಿರಿ 20 ರೂಪಾಯ್ದು ಪಾವು ಕೆ ಜಿ ಅವ್ರಿಕಾಯಿಗೆ 20 ರೂಪಾಯಿ ರೀ. ಬೆಂಡೆಕಾಯಿ ಕೂಡ ತಂದೀನಿ ರೀ. ಕಾಯಿಪಲ್ಲೆ ಅಂತೂ ಸಸ್ತಾ ಭಾಳ ಐತೆ ನೋಡಿರಿ. ಈಗ ಟೊಮೆಟೊ ನೋಡಿರಿ, ಟೊಮೆಟೊ ರೇಟ್ ಕೇಳಿದ್ರೆ ರೀ ಇಷ್ಟಿನ ಟೊಮೆಟೊ ರೇಟ್ ಅನ್ಸುತ್ತೆ ನೋಡಿರಿ. ಕೊತ್ತಂಬರಿ ಸೊಪ್ಪು ರೀ 5 ರೂಪಾಯ್ಗೆ ಸೂಡು ನೋಡಿರಿ ಅವು. ಬೆಂಡೆಕಾಯಿ ಬದ್ನಿಕಾಯಿ ಮಾತ್ರ ತುಟ್ಟಿದ ನೋಡಿರಿ. ಅವು ನೋಡಿರಿ ಭಾರಿಕಾಯಿ ತೊಗೊಂಬಂದೀನಿ ರೀ. ಒಂದು 20 ರೂಪಾಯ್ಗೆ ಪಾವು ಅರ್ಧ ಕೆ ಜಿ ನೋಡಿರಿ 20 ರೂಪಾಯಿ ಕೊಟ್ಟು. ಶೇಂಗಾ ತೊಗೊಂಬಂದೀನಿ ರೀ ಒಂದು ಸಲಿಗೆ. ಪಂಚಮಿ ಬರಾಕತ್ತೈತ್ರಲ್ಲ ಅದಕ್ಕಂದು ಒಂದು ಎಣ್ಣೆ ಪ್ಯಾಕೆಟ್ ರೀ. ಒಂದು ಚಕ್ಲಿ ಪ್ಯಾಕೆಟ್ ತೊಗೊಂಬಂದೀನಿ ನೋಡಿರಿ. ಚಕ್ಲಿ ಮಾಡೋದು ಒಂದೊಂದು ನೆನಪಾಗಿದ್ದು ತಂದೀನಿ ರೀ. ನಾ ಪಂಚಮಿ ಸಂತೆ ಮಾಡ್ಬೇಕು ರೀ. ಸಂತೆಗೆ ಹೋಗೋದಾಕೈತಿ, ಇಲ್ಲೇನೋ ಅಂಗಡ್ಯಾಗ ತರೋದಾಕೈತಿ ರೀ. ಅದಕ್ಕೆ ಸಂತೆಯಾಗಿನೂ ಅದಷ್ಟು ತಂದೀನಿ ನೋಡಿರಿ. ಬದ್ನಿಕಾಯಿ ನೋಡಿರಿ, ಬದ್ನಿಕಾಯಿ 25 ರೂಪಾಯಿ ಪಾವು ಕೆ ಜಿ ನೋಡಿರಿ. ಪಾವು ಕೆ ಜಿ ತೊಗೊಂಬಂದೀನಿ ರೀ. ಅದೊಂದು ಹಾಗಲಕಾಯಿ ಫ್ರೀ ಕೊಟ್ಟಾರೆ ಅವರು. ಒಂದೇ ಉಳ್ದೈತ್ವ ಎಲ್ಲ ತೊಗೊಂಡು ಹೋಗ್ಯಾರ ಆ ಬದ್ನಿಕಾಯಿ ಜೊತೆ. ಟಮಾಟಿ ನೋಡಿರಿ, 1 ಕೆ ಜಿ ಟಮಾಟಿಗೆ 5 ರೂಪಾಯಿ ನೋಡಿರಿ. ಟಮಾಟೊ ರೇಟ್ಗೆ ನಾ ಅಂದೆ ರೀ, ಹೋದ ವಾರ 20 ರೂಪಾಯಿ ಕೆ ಜಿ ಇದ್ದು ರೀ. 1 ಕೆ ಜಿ ತಂದಿದ್ದೆ ರೀ. ಅವೇ ಕಡಿಮೆ ಅನ್ಸಿತ್ತು ರೀ ನನಗೆ. 20 ರೂಪಾಯಿ ಕೆ ಜಿ ಆತಿ. ಅರ್ಧ ಕೆ ಜಿ ತೊಗೊಂಬರ್ತಿದ್ರಿ, 1 ಕೆ ಜಿ ತಂದಿದ್ರಿ ಕಮ್ಮಿ ಅದಾವಂತ. ಈ ಸಲ 5 ರೂಪಾಯಿ ಕೆ ಜಿ ನೋಡಿರಿ. 5 ರೂಪಾಯಿ ಕೊತ್ತಂಬರಿ, 5 ರೂಪಾಯಿ ಟೊಮೆಟೊ ಒಬ್ಬರಂತೆಕಿಂದ ನೋಡಿರಿ ಅದು. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಹೇಗೆ ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ನನಗೆ. ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿರಿ ಹಳ್ಳಿ ಕಡೆ ಇದೇ ಥರ ಇರುತ್ತೆ ಕಾಯಿಪಲ್ಲೆ. ಲೈಕ್ ಬರೋದಿಲ್ಲ ರೀ. ಏನು ಮಾಡಿ ಲೈಕ್ ಮಾಡ್ರೆ ನಮಗೂ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಮಾಡೋಕ್ಕಿದು. ನೋಡಿರಿ ಇದೊಂದು ಲೈಟ್ ಮ್ಯಾಜಿಕ್ ಲೈಟ್ ನೋಡಿರಿ ಇದು. ಅದೇನೋ ಪೆನ್ಗತ್ಲೆ ಐತ್ರು. ಪೆನ್ನ ಅಂತ ತಿಳ್ಕೊಂಡಿದ್ರೆ ಲೈಟ್ ಅಂತ ಅನ್ನಕತ್ತಿದ್ರು ನನ್ನ ದೊಡ್ಡ ಮಗ. ಒಂದು ಸಣ್ಣವ ತೊಗೊಂಬಂದಾನಂತ್ರಿ ಜಾತ್ರೆಗಿಂದು. ಎಲ್ರಿಗೂ ಗುಡ್ ನೈಟ್ ನೋಡಿರಿ. ಲೈಟ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಊಟ ಎಲ್ಲಾರ್ದು ಆಯ್ತನ್ರಿ.